ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ತೆ ಸ್ನೇಹಿತರೆ, ನಾನು ಜೇಸನ್ ನಿಮ್ಮ ಜೊತೆಗಿದ್ದೀನಿ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಇವತ್ತು ಕ್ರಿಸ್ಮಸ್ ಹಬ್ಬ. ಈ ಹಬ್ಬದ ಶುಭಾಶಯಗಳು ನಿಮಗೆಲ್ರಿಗೂ. ಈ ಹಬ್ಬ ನಿಮಗೆಲ್ರಿಗೂ ಶಾಂತಿ ಸಮಾಧಾನವನ್ನು ತರಲಿ ಅಂತ ಹಾರೈಸ್ತಿದ್ದೀನಿ. ಹಾಗೆ ಮುಂಬರುವ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ಕ್ಯಾಲೆಂಡರ್ ಇಯರ್ ನಿಮ್ಮ ಬದುಕಲ್ಲಿ ಹೊಸತನವನ್ನು ತರಲಿ ಅಂತ ಹಾರೈಸ್ತಿದ್ದೀನಿ. ಹಾಗೆ ಈ ಒಂದು ಹೊಸ ಟ್ಯುಟೋರಿಯಲ್ನ ಪ್ರಾರಂಭಿಸೋಣ. ಇವತ್ತಿನ ಟ್ಯುಟೋರಿಯಲ್ ನಾನೊಂದು ಹೊಸ ಟ್ರಿಕ್ ಹೇಳ್ಕೊಡೋಕೆ ಬಂದಿದ್ದೀನಿ. ಹೌದು ಸ್ನೇಹಿತರೆ, ನಾವು ಈ ಒಂದು ಟ್ಯುಟೋರಿಯಲ್ ಹೊಸ ಟ್ರಿಕ್ ಕಲ್ತ್ಕೊಳ್ಳೋಣ. ಈ ಒಂದು ಟ್ರಿಕ್ ಯಾವುದು ಅಂದರೆ, ನಾವು ಯಾರಿಗಾದರೂ ಕಾಲ್ ಮಾಡಬೇಕಂದ್ರೆ ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಫೋನ್ಗೆ ಹೋಗಿ ಸರ್ಚ್ಗೆ ಹೋಗಿ ಅವರ ಹೆಸರನ್ನು ಬರೆದು ನಾವು ಅವರಿಗೆ ಕಾಲ್ ಮಾಡ್ತೀವಿ. ಇದೆರಡು ಬಿಟ್ಟು ಇನ್ನೊಂದು ಟ್ರಿಕ್ ಕೂಡ ಇದೆ ನಾವು ಕಾಲ್ ಮಾಡೋದಕ್ಕೆ. ಅದು ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ಫೋನಲ್ಲಿರುವಂಥ ಡಯಲ್ ಪ್ಯಾಡ್ ಏನಿದೆ, ಈ ಡಯಲ್ ಪ್ಯಾಡಲ್ಲಿ ನಾವು ಹೆಸರನ್ನ ಬರೆದು ಸರ್ಚ್ ಮಾಡೋವಂಥ ಆಪ್ಷನ್ ಇದೆ. ಡಯಲ್ ಪ್ಯಾಡಲ್ಲಿ ನಾವು ನಂಬರ್ ಬರೆದು ಡಯಲ್ ಮಾಡೋದಿದೆ, ಹೆಸರನ್ನ ಸರ್ಚ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಆ ಒಂದು ಟ್ರಿಕ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ಟ್ರಿಕ್ ಇದ್ರೂ ನಾವು ಅದನ್ನು ಕಲ್ತ್ಕೋಬೇಕು. ನಮಗೆ ಗೂಗಲ್ ಅಸಿಸ್ಟೆಂಟ್ ಇದೆ, ಸರ್ಚ್ ಇದೆ, ಬಿಡಿ ಅದರಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಎಷ್ಟು ಟ್ರಿಕ್ಗಳಿದೆ ಅಷ್ಟು ಕಲ್ತ್ಕೊಂಡ್ರೆ ಜ್ಞಾನ ಏನು ಕಡಿಮೆ ಆಗಲ್ವಲ್ಲ, ಜ್ಞಾನ ಕಲ್ತಿದಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಕಲ್ತ್ಕೊಂಬರೋಣ. ಮೊದಲನೇದಾಗಿ ಈಗ ಫೋನ್ಗೆ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವು ಈ ಮೊದಲು ಅಂದರೆ ಈ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡೋದಕ್ಕಿಂತ ಮೊದಲು ಕೀಪ್ಯಾಡ್ ಫೋನ್ಗಳಲ್ಲಿ ಈ 1 2 3 4 5 6 7 8 9 ಈ ಒಂದು ನಂಬರ್ಸ್ ಏನಿದೆ, ಈ ನಂಬರ್ಸಲ್ಲೇ ABCDEFGH A to Z ಕಂಪ್ಲೀಟ್ ಆಗಿರ್ತಿತ್ತು. ಅಂದರೆ ಯಾವುದೋ 2ನ ಒಂದ್ಸತಿ ಪ್ರೆಸ್ ಮಾಡಿದ್ರೆ A, ಆಮೇಲೆ B, ಆಮೇಲೆ C, ಈ ಥರ ಎಲ್ಲ ಬರೋದು. ಆ ಥರ ಈ ಒಂದು ಆಂಡ್ರಾಯ್ಡಲ್ಲಿ ನಾವು ಸರ್ಚ್ ಮಾಡ್ಬೋದು. ಅದು ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಫೋನ್ ಓಪನ್ ಮಾಡಿದ ತಕ್ಷಣ ಕೀಪ್ಯಾಡ್ ಅಥವಾ ಡಯಲ್ ಪ್ಯಾಡ್ ಅಂತ ಏನಿರುತ್ತೆ ಅದರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಸ್ನೇಹಿತರೆ, ಈಗ ಮೊದಲನೇದಾಗಿ ನಾವು ಇದರಿಂದ ಸರ್ಚ್ ಮಾಡೋದು ಹೆಂಗೆ ನೋಡೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಫಸ್ಟ್ ಘಟಕ್ ಸಿಂಗ್ಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಘಟಕ್ ಸಿಂಗ್ದು ಹೆಸರು ಏನಿದೆ GATAK ಘಟಕ್. ಈಗ ಜಿ ಅಂದರೆ ಯಾವುದರಲ್ಲಿ ಇರುತ್ತೆ? ABCDEFGA. ಜಿ ಅಂದರೆ 4ಅಲ್ಲಿದೆ. ಓಕೆ, 4ಅಲ್ಲಿ GHI ಇರುತ್ತೆ. GH ಮತ್ತು I ಈ 3 ಲೆಟರ್ 4ಅಲ್ಲಿ ಇರೋದ್ರಿಂದ ನಾನು G ಅಂತ ಟೈಪ್ ಮಾಡಿದ್ದೀನಿ. ಆಮೇಲೆ A ಟೈಪ್ ಮಾಡೋಣ. A ಯಾವುದರಲ್ಲಿ ಇದೆ? 2ಅಲ್ಲಿ ಬರುತ್ತೆ. 2ಅಲ್ಲಿ ABC ಈ 3 ಅಕ್ಷರಗಳಿರುತ್ತೆ, ಹಾಗಾಗಿ 2 ಟಚ್ ಮಾಡ್ತೀನಿ. GA ಆಯಿತು. T ಯಾವುದರಲ್ಲಿದೆ? T 8ಅಲ್ಲಿ ಬರುತ್ತೆ. TUV ಈ 3 ಅಕ್ಷರಗಳು ಟಚ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೋಡೋಣ. GAT ಅಂತ ಬರ್ತಿದೆ ಮೇಲೆ ಸ್ಕ್ರೀನಲ್ಲಿ ಮೇಲೆ ಟಚ್ ಮಾಡಿದ್ರೆ ಘಟಕ್ ಸಿಂಗ್ 9980948679 ಘಟಕ್ ಸಿಂಗ್ ತೋರಿಸ್ತಾ ಇದೆ. ಇನ್ಯಾರ್ದು ತೋರಿಸ್ತಿದೆ? ಸುಬ್ರಹ್ಮಣಿ ಘಾಟಿ 90085 ಸುಬ್ರಹ್ಮಣಿ ಘಾಟಿ ಇದು ಕೂಡ ತೋರಿಸ್ತಾ ಇದೆ. ಅಂದ್ರೆ GAT ಇಂದನೇ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಗೌತಮ್ ಆಪ್ +9196,115 ಗೌತಮ್ ಯಾಕೆ ತೋರಿಸ್ತಿದೆ? GAT ಅಲ್ಲೂ ಅಲ್ಲ, ಆದ್ರೂ ಗೌತಮ್ ಯಾಕೆ ತೋರಿಸ್ತಿದೆ? ಹೌದು ಫ್ರೆಂಡ್ಸ್, ಇಲ್ಲಿ GAT ಮಾತ್ರ ಅಲ್ಲ, TU ಕೂಡ ತೋರಿಸಬಹುದು. ಯಾಕಂದ್ರೆ 8ಅಲ್ಲಿ TUV ಮತ್ತು 3 ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ GAV ಇಂದ ಹೆಸರು ಇದ್ರೂ ಅದು ಕೂಡ ತೋರಿಸುತ್ತೆ ಇದರಲ್ಲಿ. ಯಾಕಂದ್ರೆ 8ಅಲ್ಲಿ TUV ಈ 3 ಕೂಡ ಇರೋದ್ರಿಂದ GAV ಇಂದ ಸ್ಟಾರ್ಟ್ ಆಗಿರೋದು ಯಾವ್ದಾದ್ರು ಹೆಸರು ಇದ್ರು ಅದು ಕೂಡ ಇದರಲ್ಲಿ ತೋರಿಸುತ್ತೆ. ಈಗ ಸದ್ಯಕ್ಕೆ ನಂದರಲ್ಲಿ GAV ಇಂದ ಯಾವುದು ಹೆಸರಿಲ್ಲ, ಹಾಗಾಗಿ ತೋರಿಸ್ತಾ ಇಲ್ಲ. ಹೀಗಾಗಿ ಇದು GAT, GAV, GAU ಇದು G ಅಷ್ಟೇ ಅಲ್ಲ, H ಇಂದ ಸ್ಟಾರ್ಟ್ ಆಗೋದು ಕೂಡ ಇದರಲ್ಲೇ ತೋರಿಸುತ್ತೆ. HAT ಇರ್ಬೋದು, ಅಥವಾ HBT ಇರ್ಬೋದು, HBU ಇರ್ಬೋದು, HAV ಇರ್ಬೋದು. ಈ ಥರದ್ದು ಅಂದರೆ ನಾನು ಫಸ್ಟು 4 ಹಾಕಿರೋದ್ರಿಂದ GHI ಈ 3 ಅಕ್ಷರದಿಂದ ಸ್ಟಾರ್ಟ್ ಆಗೋ ಯಾವುದೇ ಹೆಸರು ಇರ್ಬೋದು. ನಾನು 2 ಹಾಕಿರೋದ್ರಿಂದ ABC ಈ 3ರಿಂದ ಸ್ಟಾರ್ಟ್ ಆಗೋ ಯಾವುದೇ ಹೆಸರು ಇರ್ಬೋದು. 8 ಹಾಕಿರೋದ್ರಿಂದ TUV ಈ 3 ಅಕ್ಷರದಿಂದ ಯಾವುದಾದ್ರೂ ಇರ್ಬೋದು. ನಮ್ಗೆ ಇಲ್ಲಿ ಸಜೆಸ್ಟ್ ಮಾಡುತ್ತೆ. ಇದು ಘಟಕ್ ಸಿಂಗ್ ಹೆಸರು. ಇನ್ನೊಂದು ನೋಡೋಣ ಈಗ. ಫಾರ್ ಎಕ್ಸಾಂಪಲ್
ಕಾರ್ತಿಕ್ ನೋಡೋಣ ಈಗ. ಕಾರ್ತಿಕ್ JKL 5 ಬರುತ್ತೆ. 5. ಮತ್ತೆ ಎ ಯಾವ್ದ್ರಲ್ಲಿ ಬರುತ್ತೆ? 2 ಅಲ್ಲಿ ಬರುತ್ತೆ. 2. ಈಗ 7 ಅಲ್ಲಿ PQRS ಈ 4 ಅಕ್ಷರಗಳು ಇರೋದ್ರಿಂದ ಕಾರ್ತಿಕ್ R 7 ಟೈಪ್ ಮಾಡೋಣ. 7. ಈಗ ಮೇಲೆ ಟಚ್ ಮಾಡ್ತೀನಿ. Karthik +919060989650. ಓಕೆ ಫ್ರೆಂಡ್ಸ್, ಕಾರ್ತಿಕ್ ತೋರಿಸ್ತಿದೆ. ಇದು ಕಾರ್ತಿಕ್ದು KAR ಇಂದ ಸ್ಟಾರ್ಟ್ ಆಗುತ್ತಲ್ಲ ತೋರಿಸ್ತಾ ಇದೆ. ಹಾಗೆ KAR ಅಷ್ಟೇ ಅಲ್ಲದೆ KAS ಅಂದ್ರೆ KAS ಇರೋದು ಕೂಡ ತೋರಿಸ್ಬೋದು, ಅಥವಾ JAS ಅದು ಕೂಡ ತೋರಿಸ್ಬೋದು. ಈ ಥರ ಯಾವ್ದು ಬೇಕಾದರೂ ನಮಗೆ ಇದರಲ್ಲಿ ತೋರಿಸ್ಬೋದು. ಇದು ನಾವೊಂದು ಹೊಸ ಟ್ರಿಕ್. ಈ ಮೂಲಕ ನಾವು ಹೆಸರುಗಳನ್ನ ಹುಡುಕ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಾವು ಯಾವ ರೀತಿ ಒಂದು ಹೆಸರುಗಳನ್ನ ಡಯಲ್ ಪ್ಯಾಡಲ್ಲಿ ಹೆಸರುಗಳನ್ನ ಹುಡುಕೋದು ಅನ್ನೋದನ್ನು ನಾವು ಕಲ್ತ್ಕೊಂಡು ಈ ಒಂದು ಟ್ಯುಟೋರಿಯಲಲ್ಲಿ. ಈ ಒಂದು ಟ್ಯುಟೋರಿಯಲ್ ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಯಿತು ಅಂದರೆ ಜಸ್ಟ್ 1-2 ಸೆಕೆಂಡ್ಸ್ ನಿಮ್ಮ ಟೈಮ್ ಕೊಟ್ಟು ಈ ಒಂದು ಟ್ಯುಟೋರಿಯಲ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಹೊಸ ಒಂದು ಟ್ರಿಕ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಧನ್ಯವಾದಗಳು.